ಕರುನಾಡು ಯುವ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ. ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಕರುನಾಡು ಯುವ ರಕ್ಷಣಾ ವೇದಿಕೆಯ ವತಿಯಿಂದ ದೊಡ್ಡಬಳ್ಳಾಪುರ ನಗರ ಭಾಗದ ಖಾಸಗಿ ಕಚೇರಿಯಲ್ಲಿ ರಾಮೋತ್ಸವ ಹಾಗೂ ಸಂಘದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಹುಸ್ಕೂರು ಆನಂದ್ ಉದ್ಘಾಟಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವಕರಲ್ಲಿ ನವಚೈತನ್ಯ ತುಂಬುವ ಶಕ್ತಿ ಸಂಘಟನೆ ಇದೆ. ಸಮಾಜಕ್ಕೆ ಒಳಿತನ್ನ ಮಾಡಬಯಸುವ ಪ್ರತಿಯೊಬ್ಬರಿಗೂ ಈ ನಮ್ಮ ಸಂಘಟನೆಯಲ್ಲಿ ಮುಕ್ತ ಅವಕಾಶ ನೀಡಲಾಗಿದೆ. ಕನ್ನಡ ಪರ ಧ್ವನಿಯಾಗಿ ನಮ್ಮ ಸಂಘಟನೆ ಸದಾ ಶ್ರಮಿಸಲಿದೆ. ಅನ್ಯಾಯ ಅಕ್ರಮಗಳ ವಿರುದ್ಧ ನಮ್ಮ ಹೋರಾಟ, ನೊಂದವರ ನೆರವಿಗೆ ನಾವು ಸದಾ ನಿಲ್ಲುತ್ತೇವೆ ಎಂದರು. ಹಾಗೂ ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡುತ್ತಿರುವುದು ಸಂತಸ ತಂದಿದೆ. ರಾಮರ ಆಶೀರ್ವಾದದಿಂದ ಸಂಘಟನೆಗೆ ಒಳಿತಾಗಲಿ ಎಂದು ಹಾರೈಸಿದರು. ತಾಲೂಕು ಘಟಕದ ಅಧ್ಯಕ್ಷ ಚೇತನ್ ಮಾತನಾಡಿ, ಕನ್ನಡ ಮನಸ್ಸುಗಳ ಒಗ್ಗೂಡಿಕೆಯಿಂದ ಈ ಸಂಘಟನೆ ರಚನೆಯಾಗಿದ್ದು, ಇಂದಿನ ಶುಭಗಳಿಗೆ ನಮ್ಮ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹುಸ್ಕೂರು ಆನಂದ್ ರವರ ಅಮೃತ ಹಸ್ತದಿಂದ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಐಡಿ ಕಾರ್ಡ್ಗಳ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರತಿಭೆ ರಾಕೇಶ್ ರಾಮೇಗೌಡ ಮಾತನಾಡಿ, ಸ್ಥಳೀಯ ಯುವಕರ ಪ್ರಬಲ ಸಂಘಟನೆ ಇದಾಗಿದ್ದು, ಯಾವುದೇ ಅಪೇಕ್ಷೆ ಇಲ್ಲದೆ ಶ್ರಮಿಸುವ ತಂಡ ರಚನೆಯಾಗಿದ್ದು, ಅಯೋಧ್ಯೆ ಶ್ರೀ ಬಾಲರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಈ ಸುಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ಗಳನ್ನು ವಿತರಣೆ ಮಾಡಿ ಶುಭ ಸೂಚಕವಾಗಿದೆ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು. ಕರುನಾಡು ಯುವ ರಕ್ಷಣಾ ವೇದಿಕೆಯ ಎಲ್ಲ ಸಂಸ್ಥಾಪಕರಿಗೂ ಮತ್ತು ರಾಜ್ಯಾಧ್ಯಕ್ಷರಿಗೂ ಹಾಗೂ ಯುವ ಕಾರ್ಮಿಕ ಘಟಕ ನಮ್ಮ ಶಂಕರಣ್ಣವರು ಮತ್ತು ಅಧ್ಯಕ್ಷರು ಚೇತನ್ ಅವರು ಹಾಗೂ ಉಪಾಧ್ಯಕ್ಷರು ಅರುಣ್ ಕುಮಾರ್ ಇವರೆಲ್ಲರ ಸಮ್ಮುಖದಲ್ಲಿ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಯೋಧ್ಯೆಯಲ್ಲಿ ಇಂದು ಅಯೋಧ್ಯೆಯ ಉದ್ಘಾಟನೆ ಜೊತೆಗೆ ನಮ್ಮ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಆ ಒಂದು ಸುಸಂದರ್ಭ ಸಂತೋಷದ ಕ್ಷಣಗಳನ್ನ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ಕರುನಾಡು ಯುವ ರಕ್ಷಣೆ ವೇದಿಕೆಯ ಎಲ್ಲ ಒಂದು ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಸೇರಿ ಒಂದು ಆ ಕ್ಷಣವನ್ನು ಆನಂದಿಸ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಶ್ರೀರಾಮನಿಗೆ ಪೂಜೆ ಮಾಡೋದ್ರ ಮೂಲಕ, ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ನಮ್ಮ ಕರುನಾಡು ಯುವ ರಕ್ಷಣಾ ವೇದಿಕೆಯಲ್ಲಿ ಒಂದು ಎಲ್ಲ ಪದಾಧಿಕಾರಿಗಳಿಗೂ ಐಡಿ ಕಾರ್ಡ್ ವಿತರಣೆ ಮಾಡಬೇಕು ಅಂದ್ಕೊಂಡು ನಮ್ಮ ಹುಸ್ಕೂರು ಆನಂದ್ ಅವರ ಕಚೇರಿಯಲ್ಲೇ ಕರುನಾಡು ಯುವ ರಕ್ಷಣಾ ವೇದಿಕೆಯಿಂದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಅಧ್ಯಕ್ಷಗಳಿಗೂ ಐಡಿ ಕಾರ್ಡ್ ವಿತರಣೆ. ಇದು 500 ವರ್ಷದ ನಮ್ಮ ಹಿಂದೂಗಳ ಒಂದು ಆಸೆ ಆಗಿತ್ತು. ಇವತ್ತು ಅಯೋಧ್ಯೆಯಲ್ಲಿ ರಾಮ ವಿಗ್ರಹಕ್ಕೆ ಪ್ರಾಣ ಪಕ್ಷ ನೀಡ್ತಾ ಇರೋದ್ರಿಂದ ಅವತ್ತಿನ ದಿನವೇ ನಾವು ಒಂದು ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಅನ್ನೋದೊಂದು ಸಂಘಟನೆ ಮಾಡಿದ್ವಿ. ಸಂಘಟನೆ ಎಲ್ಲ ಪದಾಧಿಕಾರಿಗಳು ನಾವೇ ಎಲ್ಲ ಇದು ಮಾಡ್ತೀವಿ ಅಂತ ಮುನ್ನುಗ್ಗಿದ್ದಕ್ಕೆ ನನಗೆ ಸಂತೋಷ ಆಗಿತ್ತು. ಅದಕ್ಕೆ ನಾನು ಅದನ್ನು ಸಂಸ್ಥಾಪನೆ ಮಾಡಿ ಇವತ್ತೇ ಐಡಿ ಕಾರ್ಡ್ ವಿತರಣೆ ಮಾಡಿ, ಏನು 500 ವರ್ಷದಿಂದ ಇತಿಹಾಸ ಇತ್ತು ಅದೇ ರೀತಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಇನ್ನು 100 ವರ್ಷ ಎಲ್ಲ ಅನ್ಯಾಯ ನ್ಯಾಯ ನೀತಿ ಧರ್ಮನ ಕಾಪಾಡಬೇಕು. 500 ವರ್ಷದ ಕನಸು ಇವತ್ತು ಈಡೇರ್ತಾ ಇದೆ. ಆದ್ರಿಂದ ನಾವು ಇವತ್ತು ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಖುಷಿಯ ವಿಚಾರ. ಅದರಿಂದ ನಾವು ನಾಡು ನುಡಿ ಜಲ ಭಾಷೆಗೋಸ್ಕರ ಎಂದೆಂದಿಗೂ ನಾವು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಇರುತ್ತೆ ಅಂತ ನಾವು ಈ ಪ್ರತಿಯೊಂದು ಯಾರಿಗೆ ಅನ್ಯಾಯ ಆದ್ರೂ ಸರಿನೇ ಅವ್ರಿಗೆ ನ್ಯಾಯ ಕೊಡ್ಸೋದಾಗಿರ್ಲಿ, ಪ್ರತಿಯೊಂದು ಸರ್ ಏನೇ ಆಗಿರೋ ನಾವು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಅಲ್ಲಿ ಇರುತ್ತೆ. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಶಂಕರ್, ತಾಲೂಕು ಘಟಕದ ಅಧ್ಯಕ್ಷ ಚೇತನ್, ಉಪಾಧ್ಯಕ್ಷ ಅರುಣ್ ಮತ್ತಿತರರು ಉಪಸ್ಥಿತರಿದ್ದರು. ಹರೀಶ್, ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.